ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸಮುದ್ರ ಆಧಾರಿತ ಅಣುತಡೆ ಶಕ್ತಿಯನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಲು ಭಾರತ ಇದೀಗ ತನ್ನ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ ಯೋಜನೆಗಳಲ್ಲಿ ಒಂದಾದ K6 ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ SLBM ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ K6 ಕ್ಷಿಪಣಿ ಸಮುದ್ರದ ಅಡಿಯಲ್ಲಿ ನಿಂತುಕೊಂಡೇ ಅಂತರಖಂಡ ಮಟ್ಟದ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದ್ದು, ಭಾರತದ ಅಣು ತ್ರಿಕೋನದ ಅತ್ಯಂತ ಬಲಿಷ್ಠ ಕೊಂಡಿಯಾಗಿ ರೂಪುಗೊಳ್ಳುತ್ತಿದೆ. ಈ ಮಹತ್ವದ ಕ್ಷಿಪಣಿಯನ್ನು ಹೈದರಾಬಾದ್ನಲ್ಲಿರುವ DRDOದ ಅಡ್ವಾನ್ಸ್ಡ್ ನೇವಲ್ ಸಿಸ್ಟಮ್ ಲ್ಯಾಬೊರೇಟರಿ ಅಭಿವೃದ್ಧಿಪಡಿಸುತ್ತಿದ್ದು, ಇದು ಭಾರತದ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟಿಯನ್ನು ಇನ್ನಷ್ಟು ನಂಬಲರ್ಹ ಮತ್ತು ಶಕ್ತಿಶಾಲಿಯನ್ನಾಗಿಸುತ್ತದೆ. 2025ರ ಅಂತ್ಯದ ವೇಳೆಗೆ K6 ಇನ್ನೂ ಅಭಿವೃದ್ಧಿ ಹಂತದಲ್ಲಿದ್ದರೂ ಮುಂದಿನ ಕೆಲ ವರ್ಷಗಳಲ್ಲಿ ಇದರ ಪ್ರಾಥಮಿಕ ಪರೀಕ್ಷೆಗಳು ನಡೆಯುವ ನಿರೀಕ್ಷೆ ಇದೆ. ಈ ಕ್ಷಿಪಣಿಯನ್ನು ವಿಶೇಷವಾಗಿ ಭವಿಷ್ಯದ SY ಕ್ಲಾಸ್ ಅಣುಶಕ್ತಿ ಚಾಲಿತ ಸಬ್ಮೆರಿನ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ SY ಸಬ್ಮೆರಿನ್ಗಳು ಈಗಿರುವ ಅರಿಹಂತ್ ವರ್ಗದ ಸಬ್ಮೆರಿನ್ಗಳಿಗಿಂತ ಬಹಳ ದೊಡ್ಡದು, ಶಕ್ತಿಶಾಲಿ ಮತ್ತು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುತ್ತದೆ. K6 ಕ್ಷಿಪಣಿಯ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಅದರ ದಾಳಿ ವ್ಯಾಪ್ತಿ. ಇದು ಕನಿಷ್ಠ 8,000 ಕಿಲೋಮೀಟರ್ಗಿಂತ ಹೆಚ್ಚು ದೂರದ ಗುರಿಗಳನ್ನು ಹೊಡೆಯಬಲ್ಲದು. ಲಘು ಪೇಲೋಡ್ ಬಳಸಿದರೆ ಈ ವ್ಯಾಪ್ತಿ 10,000ದಿಂದ 12,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಬಹುದಾಗಿದೆ. ಅದರರ್ಥ ಭಾರತದ ಸಬ್ಮೆರಿನ್ಗಳು ಬಂಗಾಳ ಕೊಲ್ಲಿ ಅಥವಾ ಅರಬ್ಬಿ ಸಮುದ್ರದಂತಹ ಸುರಕ್ಷಿತ ಪ್ರದೇಶಗಳಲ್ಲಿ ಇರುತ್ತಲೇ ಏಷ್ಯಾ, ಯುರೋಪ್ ಸೇರಿದಂತೆ ದೂರದ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದುತ್ತದೆ. ಇದರಿಂದ ಶತ್ರು ಪ್ರದೇಶಗಳ ಅಪಾಯಕಾರಿ ಜಲಮಾರ್ಗಗಳಲ್ಲಿ ಸಾಗುವ ಅಗತ್ಯವೇ ಇಲ್ಲ. ಇದು ಭಾರತದ ತಂತ್ರಜ್ಞಾನದ ಭದ್ರತೆ ಮತ್ತು ತಡೆಶಕ್ತಿಯನ್ನು ಬಹಳ ಹೆಚ್ಚಿಸುತ್ತದೆ. K6 ಒಂದು 3 ಹಂತದ ಘನ ಇಂಧನ ಚಾಲಿತ ಕ್ಷಿಪಣಿ ಆಗಿದೆ. ಇದು ಸಮುದ್ರದ ಅಡಿಯಲ್ಲಿ ಇದ್ದರೂ ಕೂಡ ವೇಗವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಉಡಾವಣೆಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದರ ಗಾತ್ರ ಹಳೆಯ K4 ಕ್ಷಿಪಣಿಗಳಿಗಿಂತ ಬಹಳ ದೊಡ್ಡದು. K4 ಸುಮಾರು 10 ಮೀಟರ್ ಉದ್ದ ಮತ್ತು 1.3 ಮೀಟರ್ ವ್ಯಾಸ ಹೊಂದಿದ್ದರೆ, K6 ಕ್ಷಿಪಣಿ 12 ಮೀಟರ್ಗಳಿಗಿಂತ ಹೆಚ್ಚು ಉದ್ದ ಮತ್ತು 2 ಮೀಟರ್ಗಳಿಗಿಂತ ಹೆಚ್ಚಿನ ವ್ಯಾಸ ಹೊಂದಿರಲಿದೆ. ಒಟ್ಟು ತೂಕವು 50 ಟನ್ಗಳಿಗಿಂತ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಈ ದೊಡ್ಡ ಗಾತ್ರವು ಹೆಚ್ಚಿನ ಪೇಲೋಡ್ ಮತ್ತು ದೀರ್ಘ ವ್ಯಾಪ್ತಿಗೆ ಅವಕಾಶ ಮಾಡಿಕೊಡುತ್ತದೆ. ಇದಲ್ಲದೆ ವಿಶೇಷ ವಸ್ತುಗಳಿಂದ ನಿರ್ಮಿಸಲ್ಪಟ್ಟಿರುವುದರಿಂದ ನೀರೊಳಗಿನ ಉಡಾವಣೆಯಲ್ಲಿಯೂ ರಚನಾತ್ಮಕ ಬಲ ಕಾಪಾಡಿಕೊಳ್ಳುತ್ತದೆ. K6 ಕ್ಷಿಪಣಿಯ ಅತ್ಯಂತ ಭಯಾನಕ ವೈಶಿಷ್ಟ್ಯ ಎಂದರೆ MIRV ತಂತ್ರಜ್ಞಾನ, ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ಸ್. ಇದರಿಂದ ಒಂದು ಕ್ಷಿಪಣಿಯಲ್ಲೇ 4ರಿಂದ 6 ಅಣು ಸಿಡಿತಲೆಗಳನ್ನು ಬೇರೆ ಬೇರೆ ಗುರಿಗಳ ಮೇಲೆ ಒಂದೇ ಸಮಯದಲ್ಲಿ ಹೊಡೆಸಬಹುದು. ಇದರ ಪೇಲೋಡ್ ಸಾಮರ್ಥ್ಯ ಸುಮಾರು 2,000ದಿಂದ 3,000 kgಗಳಷ್ಟು. ಶತ್ರುಗಳ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನು ಮೀರಿಸುವಷ್ಟು ಶಕ್ತಿಶಾಲಿಯಾಗಿದೆ. ಟರ್ಮಿನಲ್ ಹಂತದಲ್ಲಿ K6 ಕ್ಷಿಪಣಿ ಸುಮಾರು ಮ್ಯಾಕ್ 7.5ರ ವೇಗದಲ್ಲಿ ಸಾಗುತ್ತದೆ. ಇದಕ್ಕೆ ಇನರ್ಷಿಯಲ್ ನ್ಯಾವಿಗೇಷನ್, ಉಪಗ್ರಹ ಮಾರ್ಗದರ್ಶನ ಮತ್ತು 100 ಮೀಟರ್ಗಳಿಗಿಂತ ಕಡಿಮೆ CEP ಇರುವ ಅತ್ಯಂತ ನಿಖರತೆ ಇದೆ. ಇದರಿಂದ ಇಂದಿನ ಅತ್ಯಾಧುನಿಕ ಮಿಸೈಲ್ ಡಿಫೆನ್ಸ್ ವ್ಯವಸ್ಥೆಗಳಿಗೂ ಇದು ದೊಡ್ಡ ಸವಾಲಾಗುತ್ತದೆ. K6 ಕ್ಷಿಪಣಿಯ ಗಾತ್ರದ ಕಾರಣದಿಂದಾಗಿ ಇದನ್ನು ಇಂದಿನ ಅರಿಹಂತ್ ಕ್ಲಾಸ್ ಅಥವಾ S4 ಸಬ್ಮೆರಿನ್ಗಳಲ್ಲಿ ಅಳವಡಿಸಲು
ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇದನ್ನು ಸಂಪೂರ್ಣವಾಗಿ ಹೊಸ S5 ಕ್ಲಾಸ್ SSBNಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ S5 ಸಬ್ಮರೀನ್ಗಳು ಸುಮಾರು 13,500 ಟನ್ಗಳ ಡಿಸ್ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರತಿ ಸಬ್ಮರೀನ್ನಲ್ಲಿ 12ರಿಂದ 16 ವರ್ಟಿಕಲ್ ಲಾಂಚ್ ಟ್ಯೂಬ್ಗಳು ಇರಲಿವೆ. ಅಂದರೆ ಒಂದು ಸಬ್ಮರೀನ್ನಿಂದಲೇ ಗರಿಷ್ಠ 96 ಅಣು ಸಿಡಿತಲೆಗಳನ್ನು ನಿಯೋಜಿಸುವ ಸಾಮರ್ಥ್ಯ ಭಾರತಕ್ಕೆ ದೊರೆಯಲಿದೆ. ಈ ವೇದಿಕೆಗಳು ದೀರ್ಘಕಾಲ ಸಮುದ್ರದೊಳಗೆ ಕಾರ್ಯಾಚರಣೆ ನಡೆಸಲು ಅಗತ್ಯವಾದ ಶಕ್ತಿ, ಜಾಗ ಮತ್ತು ಸ್ಟೆಲ್ತ್ ಸಾಮರ್ಥ್ಯವನ್ನು ಹೊಂದಿರುತ್ತವೆ. 2025ರ ಅಂತ್ಯದ ವೇಳೆಗೆ K4 ಕ್ಷಿಪಣಿಯ ಯಶಸ್ವಿ ಮಾನ್ಯತೆ ಬಳಿಕ DRDO ತನ್ನ ಸಂಪೂರ್ಣ ಗಮನವನ್ನು K5 ಮತ್ತು K6 ಯೋಜನೆಗಳತ್ತ ಕೇಂದ್ರೀಕರಿಸಿದೆ. K5 ಈಗಾಗಲೇ ಘಟಕ ಪರೀಕ್ಷೆಗಳ ಹಂತದಲ್ಲಿದ್ದು, ಶೀಘ್ರದಲ್ಲೇ ಫ್ಲೈಟ್ ಟ್ರಯಲ್ ಹಂತ ತಲುಪಲಿದೆ. K6 ವಿಷಯಕ್ಕೆ ಬಂದರೆ ಇದು ಈಗ ಉನ್ನತ ಅಭಿವೃದ್ಧಿಯ ಹಂತದಲ್ಲಿದ್ದು, 2026ರ ಅಂತ್ಯ ಅಥವಾ ಅದರ ನಂತರ ಮೊದಲ ಸಬ್ಮರ್ಜ್ಡ್ ಪೊಂಟೂನ್ ಪರೀಕ್ಷೆಗಳ ನಡುವೆ ನಡೆಯುವ ಸಾಧ್ಯತೆ ಇದೆ. S5 ವರ್ಗದ ಸಬ್ಮರೀನ್ಗಳು 2030ರ ದಶಕದಲ್ಲಿ ಸೇವೆಗೆ ಬಂದಾಗ K6 ಕ್ಷಿಪಣಿ ಭಾರತದ ಸಮುದ್ರ ಆಧಾರಿತ ಅಣುತಡೆ ಶಕ್ತಿಯ ಮೂಲ ಸ್ತಂಭವಾಗಲಿದೆ. ಇದು ಕೇವಲ ಒಂದು ಕ್ಷಿಪಣಿ ಅಲ್ಲ, ಇದು ಭಾರತದ ಅಣು ಸಮತೋಲನದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.